ಏರ್ಟೆಲ್, ಜಿಯೋ, ವೊಡಾಫೋನ್ ದರಗಳು 10% ರಿಂದ 20% ಹೆಚ್ಚಾಗಿದೆ. ಬಿಎಸ್ಎನ್ಎಲ್ 1 ವರ್ಷದವರೆಗೂ ಉಚಿತ ಅನ್ಲಿಮಿಟೆಡ್ ಇಂಟರ್ನೆಟ್ ಒದಗಿಸುವ ಸಾಧ್ಯತೆ ಇದೆ. ಈ ಸರ್ವಿಸ್ ಭಾರತದಲ್ಲಿ ಅತಿ ಶೀಘ್ರದಲ್ಲಿ ಬರಲಿದೆ. ಬಿಎಸ್ಎನ್ಎಲ್ ತುಂಬಾ ಕಡಿಮೆ ದರದಲ್ಲಿ 4G ಡಾಟಾ ತರಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಸರಿಯಾಗಿ ನೆಟ್ವರ್ಕ್ ಸಿಗದ ಗ್ರಾಮೀಣದಲ್ಲಿ ನೆಟ್ವರ್ಕ್ ಕವರೇಜ್ ವಿಸ್ತರಿಸಿ 4G ನೆಟ್ವರ್ಕ್ ಒದಗಿಸಲು ಬಿಎಸ್ಎನ್ಎಲ್ ಶುರು ಮಾಡಿದೆ. ಬೇರೆ ಯಾವುದೇ ಕಂಪನಿಗಳ ನೆಟ್ವರ್ಕ್ ಸಿಗದ ಜಾಗದಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಿಗತ್ತೆ. ಬಿಎಸ್ಎನ್ಎಲ್ ಉದ್ದೇಶ ಕೂಡ ದೇಶದ ಮೂಲೆ ಮೂಲೆಗಳ ಕನೆಕ್ಟಿವಿಟಿ ಕೊಡೋದಾಗಿತ್ತು. ಏರ್ಟೆಲ್, ಜಿಯೋ, ವೊಡಾಫೋನ್ ರೀಚಾರ್ಜ್ ದರ 10% ರಿಂದ 20% ವರೆಗೂ ಹೆಚ್ಚಿಸಿದೆ. ಜನರು ಬಿಎಸ್ಎನ್ಎಲ್ ಅನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಬಿಎಸ್ಎನ್ಎಲ್ಗೆ ಪೋರ್ಟ್ ಮಾಡುವ ಅಭಿಯಾನ ಶುರು ಮಾಡಿದೆ. ಬಿಎಸ್ಎನ್ಎಲ್ ತನ್ನ ಮೊಬೈಲ್ ರೀಚಾರ್ಜ್ ಇನ್ನೂ ಹೆಚ್ಚಿಸಿಲ್ಲ. ಜಿಯೋ ಮತ್ತು ಏರ್ಟೆಲ್ಗೆ ಸ್ಪರ್ಧೆ ಒಡ್ಡಿದ ಬಿಎಸ್ಎನ್ಎಲ್ ಹೊಸ ರೀಚಾರ್ಜ್ ಪ್ಲಾನ್ ಪೋರ್ಟ್ ಮಾಡಲು ಸುಲಭ ಕೆಲಸ ಆದರೂ ಬೇಕಾಬಿಟ್ಟಿ ಪೋರ್ಟ್ ಮಾಡುವಂತಿಲ್ಲ. ಇನ್ನು ತುಂಬ ಕೆಲಸ ಫೋನ್ ಮೂಲಕವೇ ನಡೆಯುತ್ತೆ. ಮೊಬೈಲ್ನಲ್ಲಿ ಸಿಮ್ ನೆಟ್ವರ್ಕ್ ಡೇಟಾ ತುಂಬಾನೇ ಇಂಪಾರ್ಟೆಂಟ್. ಆದರೆ ಕೆಲವು ಸಿಮ್ಗಳಲ್ಲಿ ನಿಧಾನಗತಿಯ ವೇಗ, ಸರಿಯಾಗಿ ನೆಟ್ವರ್ಕ್ ಸಿಗದೆ ಇತರ ಕಾರಣದಿಂದ ಬಳಕೆದಾರರು ಪೋರ್ಟ್ ಮಾಡಿಕೊಳ್ಳುತ್ತಾರೆ. ನಿಮ್ಮ ಒಂದು ಸಿಮ್ ಎಷ್ಟು ಬಾರಿ ಪೋರ್ಟ್ ಮಾಡಬಹುದು? ಪೋರ್ಟ್ ಮಾಡಲು ಸುಲಭ ದಾರಿ ಯಾವುದು ಎಂದು ತಿಳಿದಿರಲ್ಲ. ಜನರು ಆಫರ್ ಕೊಡುಗೆಗಾಗಿ ಜನರು ಸಿಮ್ ಪೋರ್ಟ್ ಮಾಡಿರುತ್ತಾರೆ. ದೇಶದಲ್ಲಿ ಟೆಲಿಕಾಂ ದೂರಸಂಪರ್ಕ ಸಚಿವಾಲಯ MNP ಅಂದರೆ ಮೊಬೈಲ್ ನಂಬರ್ ಪೋರ್ಟ್ ಎಬಿಲಿಟಿ ನಿಯಮಗಳನ್ನು ಜಾರಿಗೆ ತಂದಿದೆ. ಇದರಿಂದಾಗಿ ಜನರು ಯಾವುದೇ ಸಮಸ್ಯೆ ಇಲ್ಲದೆ ಮೊಬೈಲ್ ನಂಬರ್ ಪೋರ್ಟ್ ಮಾಡಿಕೊಳ್ಳಬಹುದು. ಅಲ್ಲದೆ ಒಂದು ಮೊಬೈಲ್ ಸಂಖ್ಯೆಯನ್ನು ಎಷ್ಟು ಬಾರಿ ಬೇಕಾದರೂ ನೀವು ಪೋರ್ಟ್ ಮಾಡಿಕೊಳ್ಳಬಹುದು. ನೀವು ಪೋರ್ಟ್ ಮಾಡಬೇಕಾದರೆ ಈ ವಿಷಯಗಳನ್ನು ಗಮನದಲ್ಲಿಡಬೇಕು. ನಿಮ್ಮ ಸಿಮ್ ಕಂಪನಿಯ ಹಳೆ ಬಿಲ್ ಪಾವತಿಸಿರಬೇಕು. ಅಂದರೆ ವಿಶೇಷವಾಗಿ ಪೋಸ್ಟ್ಪೇಯ್ಡ್ ಗ್ರಾಹಕರು ತಿಂಗಳ ಬಿಲ್ ಮೊತ್ತ ಬಾಕಿ ಉಳಿಸಿಕೊಂಡಿರೋ ಬಿಲ್ ಪಾವತಿಸಿರಬೇಕು. ಟೆಲಿಕಾಂ ಸೇವಾದಾರ ಕಂಪನಿ ಬಾಕಿ ಉಳಿಸಿಕೊಂಡಿದ್ದರೆ ಪೋರ್ಟ್ ಸಾಧ್ಯವಾಗೋದಿಲ್ಲ. ಪೋಸ್ಟ್ಪೇಯ್ಡ್ ಗ್ರಾಹಕರಾಗಿದ್ದರೆ ಬಿಲ್ ಕ್ಲಿಯರ್ ಮಾಡಿರಬೇಕು. ಇಲ್ಲವಾದರೆ ಹೊಸ ನೆಟ್ವರ್ಕ್ ಪೋರ್ಟ್ ಮಾಡಲು ಸಾಧ್ಯವಾಗೋದಿಲ್ಲ. ಪ್ರೀಪೇಯ್ಡ್ ಗ್ರಾಹಕರಾಗಿದ್ದರೆ ಈ ಸಮಸ್ಯೆ ಬರೋದಿಲ್ಲ. ಯಾವುದೇ ನೆಟ್ವರ್ಕ್ ಪೋರ್ಟ್ ಆಗಲು ಪ್ರಸ್ತುತದಲ್ಲಿ ಇರುವ ನೆಟ್ವರ್ಕ್ ಕನಿಷ್ಠ 90 ದಿನ ಪೂರೈಸಿರಬೇಕು. ಅದಕ್ಕೂ ಮುಂಚೆ ಬೇರೊಂದು ನೆಟ್ವರ್ಕ್ಗೆ ಪೋರ್ಟ್ ಆಗಲು ಸಾಧ್ಯವಿಲ್ಲ. ಸಿಮ್ ಕಾರ್ಡ್ ಪೋರ್ಟ್ ಮಾಡುವ ಸಂದರ್ಭದಲ್ಲಿ ನೀವು ಅಸಮರ್ಪಕ ದಾಖಲೆ ಸಲ್ಲಿಸಿದರೆ, ನಕಲಿ ದಾಖಲೆ ಇದ್ದರೆ ನಿಮ್ಮ ಪೋರ್ಟ್ ಕೋರಿಕೆ ಕ್ಯಾನ್ಸಲ್ ಆಗಬಹುದು. ಹೀಗಾಗಿ ಎಚ್ಚರಿಕೆ ವಹಿಸಿ. ಅಲ್ಲದೆ ಪೋರ್ಟ್ ಕೋರಿಕೆ ಸಲ್ಲಿಸಿದ ಬಳಿಕವೂ ನಿರ್ದಿಷ್ಟ ಅವಧಿ ಒಳಗೆ ಕೋರಿಕೆ ರದ್ದುಪಡಿಸಲು ನಿಮಗೆ ಅವಕಾಶ ಇದೆ. ಹೀಗಾಗಿ ಅಗತ್ಯವಿದ್ದರೆ ಮಾತ್ರ ನೀವು ನೆಟ್ವರ್ಕ್ ಪೋರ್ಟ್ ಮಾಡಿಕೊಳ್ಳಿ. ಜಿಯೋ ಮತ್ತು ಏರ್ಟೆಲ್ಗೆ ಸ್ಪರ್ಧೆ ಒಡ್ಡಿದ ಬಿಎಸ್ಎನ್ಎಲ್ ಹೊಸ ರೀಚಾರ್ಜ್ ಪ್ಲಾನ್ 28 ದಿನಗಳವರೆಗೆ 108 ರೀಚಾರ್ಜ್, ಪ್ರತಿದಿನ 1 GB. 45 ದಿನಗಳವರೆಗೆ 249 ರೀಚಾರ್ಜ್, ಪ್ರತಿದಿನ 2 GB. 82 ದಿನಗಳವರೆಗೆ 485 ರೀಚಾರ್ಜ್, ಪ್ರತಿದಿನ 1.5 GB.